ತಾಳಿ ಕಟ್ಟುವ ಸಂದರ್ಭದಲ್ಲಿ ಮದುವೆ ಒಂದು ಮುರಿದು ಬಿದ್ದಿರುವ ಘಟನೆ ನಡೆದಿದೆ. ತಾಳಿಯನ್ನ ಕಟ್ಟುವ ಸಂದರ್ಭದಲ್ಲಿ ಮದುವೆ ಬೇಡ ಅಂತ ವಧು ಹೇಳಿರು. ಬೇರೆ ಯುವಕನ ಜೊತೆಗೆ ಲವ್ ಮಾಡ್ತಾ ಇರೋದಾಗಿ ವಧು ಹೇಳಿರುವಂತದ್ದು. ಇದೇ ಕಾರಣದಿಂದಾಗಿ ತಾಳಿ ಕಟ್ಟಿಸಿಕೊಳ್ಳೋದಕ್ಕೆ ನಿರಾಕರಿಸಿದ್ದಾಳೆ ವಧು. ಮದುವೆ ಮಂಟಪದಲ್ಲೇ ವರ ಇದೆಲ್ಲವನ್ನ ನೋಡಿ ಕಣ್ಣೀರಿಟ್ಟಿದ್ದಾನೆ. ಹಾಸನದ ಬಿಜಿಎಸ್ ಕಲ್ಯಾಣ ಮಂಟಪದಲ್ಲಿ ಈ ರೀತಿ ಗಲಾಟೆಯಾಗಿದೆ. ಮದುವೆ ಮುರಿದು ಬಿದ್ದಿದ್ದಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಹಿರಿಯರ ಸಮಾಲೋಚನೆ, ಮತ್ತೊಂದ್ ಕಡೆ ಮದುವೆಯ ಸಮಾರಂಭ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಳಿ ಕಟ್ಟಬೇಕು. ಆ ಸಂದರ್ಭದಲ್ಲಿ ವಧು ತಾಳಿ ಕಟ್ಟೋದಕ್ಕೆ ನಿರಾಕರಿಸ್ತಾ ಇದ್ದಾರೆ, ಅಂದ್ರೆ ಕಟ್ಟಿಸಿಕೊಳ್ಳೋದಕ್ಕೆ. ವರನ ಸಂಬಂಧಿಕರು ಮಂಜುನಾಥ್ ಅನ್ನೋರು ನಮ್ಮ ಜೊತೆಗೆ ಫೋನ್ ಸಂಪರ್ಕಿಸಿದ್ದಾರೆ. ಮಂಜುನಾಥ್ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್, ಏನಾಯ್ತು ಸರ್? ಸಡನ್ಲಿ ಯಾಕೆ ವಧು ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ನಿರಾಕರಣೆ ಮಾಡಿದ್ರು? ಏನಾಯ್ತು ಅಂತ ಮೊದಲು ಗೊತ್ತಿರಲಿಲ್ಲ ವಿಚಾರ? ಸರ್ ಇಲ್ಲ, ಅದು ತಾಳಿ ಕಟ್ಟಿಸ್ಕೊಳ್ಳೋ ಸಂದರ್ಭದಲ್ಲಿ ನನಗೆ ಎದ್ದು ಹೋದ್ಲು ಹುಡುಗಿ. ಹೋಗಿ ವಧುವಿನ ಕೊಠಡಿಗೆ ಹೋದ್ಲು. ಆಮೇಲೆ ವಿಚಾರಿಸಿದಾಗ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿ ನನ್ ಮದ್ವೆ ಆಗಲ್ಲ ಅಂತ ಹೇಳಿ ಮೊದ್ಲು ಹೇಳಿಕೆ ಕೊಟ್ಲು. ನಂತರದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ತಡವಾಗಿ ಗೊತ್ತಾಯ್ತು ಇನ್ನೊಬ್ಬ ಯಾರೋ ಹುಡುಗನ ಜೊತೆ ಪ್ರೀತಿಲಿದ್ದಾಳೆ ಅಂತ ಹೇಳಿ. ಅದು ಗೊತ್ತಾದ್ಮೇಲೆ ಇನ್ನೇನು ಹೊರನ್ ಕಡೆಯವ್ರು ಬೇಡ ಅಂತ ಬಿಲ್ಕುಲ್ ಬೇಡ ಅಂತಂದ್ರು. ಅಲ್ಲಿಗೆ ಪ್ರಕರಣ ಇದೆ. ಇಷ್ಟೆಲ್ಲ ಏನೇನಾಗಿದೆ ಗೊಂದಲ. ಮಂಜುನಾಥ್ ಅವರೇ, ಹೌದು ಸರ್, ಹೇಳಿದ್ರೆ ಆಗಿತ್ತು. ಹೇಳಲಿಲ್ಲ ಹುಡುಗಿ. ಕೇಳಿದ್ವಿ, ಧೈರ್ಯ ನನಗೆ ಹೇಳ್ಕೊಳಕ್ಕೆ ಧೈರ್ಯ ಸಾಲಿಲ್ಲ. ಕಡೆ ಕ್ಷಣದಲ್ಲಿ ನನಗೆ ಅವನನ್ನ ಮರೆಯಕ್ಕಾಗಲಿಲ್ಲ. ಅವನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ, ಅವನ್ನೇ ಮದುವೆ ಆಗ್ತೀನಿ ಅಂತ ತರದಲ್ಲಿ ಮಾತಾಡಿದ್ಲು. ಹಾಗಾಗಿ ಇದು ಮದುವೆ ನಿಶ್ಚಯ ಆಗಿ ಎಷ್ಟು ತಿಂಗಳಾಗಿತ್ತು? ಸರ್ 2-3 ತಿಂಗಳಾಗಿತ್ತು ಸರ್ ನಿಶ್ಚಯ. 2-3 ತಿಂಗಳ ಅವಧಿಯಲ್ಲಿ ಯಾವ ವಿಚಾರನೂ ಬರಲಿಲ್ಲ ಇದು? ಇಲ್ಲ ಬಂದಿಲ್ಲ. ಈ ರೀತಿ ಇದೆ ಅಂತ ಇಲ್ಲ ಬಂದಿಲ್ಲ. ಸರ್, ಈಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಪೊಲೀಸ್ ಎಲ್ಲ ಬಂದಿದ್ದಾರೆ. ಏನಾಯ್ತು ಸರ್? ಅದೇ ಹೊರನ್ ಕಡೆಯವ್ರು ಸಹಜವಾಗಿ ಗಲಾಟೆ ಶುರು ಮಾಡಿದ್ರು. ಹಾಗಾಗಿ ಪೊಲೀಸ್ನವ್ರು ಪ್ರೊಟೆಕ್ಷನ್ ಬರ್ಬೇಕಲ್ಲ ಸರ್, ಬಂದ್ರು ಪೊಲೀಸ್ನವ್ರು. ಅಂದ್ರೆ ಕಂಪ್ಲೇಂಟ್ ಏನಾರು ಆಯ್ತಾ? ಇಲ್ಲ ಸರ್, ಕಂಪ್ಲೇಂಟ್ ಏನಾಗಿಲ್ಲ ಸರ್. ಈಗ ಅವ್ರ ಪಾಡಿಗೆ ಅವ್ರು ಸುಮ್ನಾದ್ರು, ನಿಮ್ ಪಾಡಿಗೆ ನೀವು ಸುಮ್ನಾದ್ರಿ, ಮುಗಿತು? ಇಲ್ಲ ಹೊರನ್ ಕಡೆಯವರು ಈಗ ಸುಮ್ನಾಗಿಲ್ಲ. ಅವರು ಈಗ ಖರ್ಚು ವೆಚ್ಚಗಳದ್ದು ಅದು ಇದು ಅನ್ಕೊಂಡು ಮಾಡ್ತಿದ್ದಾರೆ. ಅದು ಈಗ ಠಾಣೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿದೆ. ಅದೇನಾಗುತ್ತೆ ನೋಡ್ಬೇಕು ಸರ್ ಈಗ ಪೊಲೀಸ್ ಸ್ಟೇಷನ್. ಈ ವರನ್ಗೆ ಸಮಾಧಾನ ಹೇಳುವಂತ ಕೆಲಸ ಆಗ್ಬೇಕಲ್ಲ ಸರ್? ಅವರು ಕಣ್ಣೀರ್ ಹಾಕಿದಾರಂತ ಪಾಪ. ಹೌದು ಸರ್, ಹೌದು. ಅವ್ರು ಏನ್ ಹೇಳ್ತಿದ್ದಾರೆ? ವರ ಏನಾಗ್ಬೇಕು ನಿಮ್ಗೆ? ಇಲ್ಲ ಸರ್, ಅವನೇನ್ ಮಾತಾಡ್ಸಿಲ್ಲ ನನಗೆ. ನನ್ನೀಗ ಆಚೀಚೆ ಇದೆ, ಗಡಿಬಿಡಿಲಿ ಓಡಾಡ್ತಾ ಇದೀನಿ. ಮಾತಾಡಿಸ್ತೀನಿ ಸರ್ ಈಗ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಇದು ರಿಪಬ್ಲಿಕ್ ಕನ್ನಡಕ್ಕೆ ವರನ ಸಂಬಂಧಿ ಮಂಜುನಾಥ್ ಹೇಳಿದಂತ ಮಾತು. 2 ತಿಂಗಳು ಆಗಿತ್ತು ಮದುವೆ ನಿಶ್ಚಯ ಆಗಿ. 2 ತಿಂಗಳ ಅವಧಿಯಲ್ಲಿ ನಮಗೆ ಈ ತರ ಯಾವ್ದು ಸಂಶಯ ಬರಲಿಲ್ಲ. ಆದ್ರೆ ಮದುವೆ ಆಗಿ ಸುಖ ಸಂಸಾರ ನಡೆಸಬೇಕಾಗಿದ್ದಂಥವ್ರು ಈ ರೀತಿ ಮದುವೆ ಮುರಿದಿದ್ದು ಬೇಸರಕ್ಕೆ ಕಾರಣ ಆಗಿದೆ. ಮೊದಲೇ ಹೇಳಬೇಕಾಗಿತ್ತು ಈ ರೀತಿ ಇದ್ದಿದ್ರೆ ಅಂತ ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಮೊದಲು ತಾಳಿ ಕಟ್ಟಿಸ್ಕೊಳ್ಳದೆ ಇರೋದಕ್ಕೆ ಕಾರಣ ಅವ್ರ ತಂದೆಗೆ ಹುಷಾರಿಲ್ಲ, ಹೀಗಾಗಿ ನನಗೆ ಬೇಡ ಮದುವೆ ಅಂತ ಅವ್ರು ಹೇಳಿದ್ರಂತೆ. ಆದ್ರೆ ತದನಂತರ ಗೊತ್ತಾಯ್ತಂತೆ ಯಾವುದೋ ಹುಡುಗನ ಜೊತೆ ಇವರು ಲವ್ ಅಲ್ಲಿದ್ದಾರೆ, ಆತನನ್ನು ಮರೆಯೋದಕ್ಕಾಗ್ತಿಲ್ಲ ಅಂತ. ತಾಳಿ ಕಟ್ಟುವ ಸಂದರ್ಭದಲ್ಲಿ ಮದುವೆ ಒಂದು ಮುರಿದು ಬಿದ್ದಿರುವ ಘಟನೆ ನಡೆದಿದೆ. ತಾಳಿಯನ್ನ ಕಟ್ಟುವ ಸಂದರ್ಭದಲ್ಲಿ ಮದುವೆ ಬೇಡ ಅಂತ ವಧು ಹೇಳಿರು. ಬೇರೆ ಯುವಕನ ಜೊತೆಗೆ ಲವ್ ಮಾಡ್ತಾ ಇರೋದಾಗಿ ವಧು ಹೇಳಿರುವಂತದ್ದು. ಇದೇ ಕಾರಣದಿಂದಾಗಿ ತಾಳಿ ಕಟ್ಟಿಸಿಕೊಳ್ಳೋದಕ್ಕೆ ನಿರಾಕರಿಸಿದ್ದಾಳೆ ವಧು. ಮದುವೆ ಮಂಟಪದಲ್ಲೇ ವರ ಇದೆಲ್ಲವನ್ನ ನೋಡಿ ಕಣ್ಣೀರಿಟ್ಟಿದ್ದಾನೆ. ಹಾಸನದ ಬಿಜಿಎಸ್ ಕಲ್ಯಾಣ ಮಂಟಪದಲ್ಲಿ ಈ ರೀತಿ ಗಲಾಟೆಯಾಗಿದೆ. ಮದುವೆ ಮುರಿದು ಬಿದ್ದಿದ್ದಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಹಿರಿಯರ ಸಮಾಲೋಚನೆ, ಮತ್ತೊಂದ್ ಕಡೆ ಮದುವೆಯ ಸಮಾರಂಭ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಳಿ ಕಟ್ಟಬೇಕು. ಆ ಸಂದರ್ಭದಲ್ಲಿ ವಧು ತಾಳಿ ಕಟ್ಟೋದಕ್ಕೆ ನಿರಾಕರಿಸ್ತಾ ಇದ್ದಾರೆ, ಅಂದ್ರೆ ಕಟ್ಟಿಸಿಕೊಳ್ಳೋದಕ್ಕೆ. ವರನ ಸಂಬಂಧಿಕರು ಮಂಜುನಾಥ್ ಅನ್ನೋರು ನಮ್ಮ ಜೊತೆಗೆ ಫೋನ್ ಸಂಪರ್ಕಿಸಿದ್ದಾರೆ. ಮಂಜುನಾಥ್ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್, ಏನಾಯ್ತು ಸರ್? ಸಡನ್ಲಿ ಯಾಕೆ ವಧು ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ನಿರಾಕರಣೆ ಮಾಡಿದ್ರು? ಏನಾಯ್ತು ಅಂತ ಮೊದಲು ಗೊತ್ತಿರಲಿಲ್ಲ ವಿಚಾರ?
ಸರ್ ಇಲ್ಲ, ಅದು ತಾಳಿ ಕಟ್ಟಿಸ್ಕೊಳ್ಳೋ ಸಂದರ್ಭದಲ್ಲಿ ನನಗೆ ಎದ್ದು ಹೋದ್ಲು ಹುಡುಗಿ. ಹಾ ಹೋಗಿ ವಧುವಿನ ಕೊಠಡಿಗೆ ಹೋದ್ಲು. ಆಮೇಲೆ ವಿಚಾರಿಸಿದಾಗ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿ ನನ್ ಮದ್ವೆ ಆಗಲ್ಲ ಅಂತ ಹೇಳಿ ಮೊದ್ಲು ಹೇಳಿಕೆ ಕೊಟ್ಲು. ನಂತರದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ತಡವಾಗಿ ಗೊತ್ತಾಯ್ತು ಇನ್ನೊಬ್ಬ ಯಾರೋ ಹುಡುಗನ ಜೊತೆ ಪ್ರೀತಿಲಿದ್ದಾಳೆ ಅಂತ ಹೇಳಿ. ಅದ್ ಗೊತ್ತಾದ್ಮೇಲೆ ಇನ್ನೇನು ಹೊರನ್ ಕಡೆಯವ್ರು ಬೇಡ ಅಂತ ಬಿಲ್ಕುಲ್ ಬೇಡ ಅಂತಂದ್ರು. ಅಲ್ಲಿಗೆ ಪ್ರಕರಣ ಇದೆ. ಇಷ್ಟೆಲ್ಲ ಏನೇನಾಗಿದೆ ಗೊಂದಲ ಹೇಳಿದ್ರೆ ಆಗಿರೋದಲ್ವಾ ಮಂಜುನಾಥ್ ಅವರೇ? ಹೌದು ಸರ್, ಹೇಳಿದ್ರೆ ಆಗಿತ್ತು. ಹೇಳಲಿಲ್ಲ ಹುಡುಗಿ. ನಾವು ಕೇಳಿದ್ವಿ, ಧೈರ್ಯ ನನಗೆ ಹೇಳ್ಕೊಳಕ್ಕೆ ಧೈರ್ಯ ಸಾಲಿಲ್ಲ. ಕಡೆ ಕ್ಷಣದಲ್ಲಿ ನನಗೆ ಅವನನ್ನ ಮರೆಯಕ್ಕಾಗ್ಲಿಲ್ಲ. ಅವನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ, ಅವನ್ನೇ ಮದುವೆ ಆಗ್ತೀನಿ ಅಂತ ತರದಲ್ಲಿ ಮಾತಾಡಿದ್ಲು. ಹಾಗಾಗಿ ಇದು ಮದುವೆ ನಿಶ್ಚಯ ಆಗಿ ಎಷ್ಟು ತಿಂಗಳಾಗಿತ್ತು? ಸರ್ 2-3 ತಿಂಗಳಾಗಿದೆ ಸರ್ ನಿಶ್ಚಯ. 2-3 ತಿಂಗಳ ಅವಧಿಯಲ್ಲಿ ಯಾವ ವಿಚಾರನೂ ಬರಲಿಲ್ಲ ಇದು? ಇಲ್ಲ ಬಂದಿಲ್ಲ. ಈ ರೀತಿ ಇದೆ ಅಂತ ಇಲ್ಲ ಬಂದಿಲ್ಲ. ಸರ್, ಈಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಪೊಲೀಸ್ ಎಲ್ಲ ಬಂದಿದ್ದಾರೆ, ಏನಾಯ್ತು ಸರ್? ಅದೇ ಹೊರನ್ ಕಡೆಯವ್ರು ಸಹಜವಾಗಿ ಗಲಾಟೆ ಶುರು ಮಾಡಿದ್ರು. ಹಾಗಾಗಿ ಪೊಲೀಸ್ ಪ್ರೊಟೆಕ್ಷನ್ ಬರ್ಬೇಕಲ್ಲ ಸರ್, ಬಂದ್ರು ಪೊಲೀಸ್ನವರು. ಅಂದ್ರೆ ಕಂಪ್ಲೇಂಟ್ ಏನಾರು ಆಯ್ತಾ? ಇಲ್ಲ ಸರ್, ಕಂಪ್ಲೇಂಟ್ ಏನಾಗಿಲ್ಲ ಸರ್. ಈಗ ಅವ್ರ ಪಾಡಿಗೆ ಅವ್ರು ಸುಮ್ನಾದ್ರು, ನಿಮ್ ಪಾಡಿಗೆ ನೀವು ಸುಮ್ನಾದ್ರಿ, ಮುಗಿತು? ಇಲ್ಲ ಹೊರನ್ ಕಡೆಯವರು ಈಗ ಸುಮ್ನ ಆಗಿಲ್ಲ. ಅವರು ಈಗ ಖರ್ಚು ವೆಚ್ಚಗಳದ್ದು ಅದು ಇದು ಅನ್ಕೊಂಡು ಮಾಡ್ತಿದ್ದಾರೆ. ಅದು ಈಗ ಠಾಣೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿದೆ. ಅದೇನಾಗುತ್ತೆ ನೋಡ್ಬೇಕು ಸರ್ ಈಗ ಪೊಲೀಸ್ ಸ್ಟೇಷನ್. ಈ ವರನ್ಗೆ ಸಮಾಧಾನ ಹೇಳುವಂತ ಕೆಲಸ ಆಗ್ಬೇಕಲ್ಲ ಸರ್? ಅವರು ಕಣ್ಣೀರ್ ಹಾಕಿದಾರಂತ ಪಾಪ. ಹೌದು ಸರ್, ಹೌದು. ಅವ್ರು ಏನ್ ಹೇಳ್ತಿದ್ದಾರೆ? ವರ ಏನಾಗ್ಬೇಕು ನಿಮ್ಗೆ? ಇಲ್ಲ ಸರ್, ಅವನೇನ್ ಮಾತಾಡ್ಸಿಲ್ಲ ನನಗೆ. ನನ್ನೀಗ ಆಚೀಚೆ ಇದೆ, ಗಡಿಬಿಡಿಲಿ ಓಡಾಡ್ತಾ ಇದೀನಿ. ಮಾತಾಡಿಸ್ತೀನಿ ಸರ್ ಈಗ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಇದು ರಿಪಬ್ಲಿಕ್ ಕನ್ನಡಕ್ಕೆ ವರನ ಸಂಬಂಧಿ ಮಂಜುನಾಥ್ ಹೇಳಿದಂತ ಮಾತು. 2 ತಿಂಗಳು ಆಗಿತ್ತು ಮದುವೆ ನಿಶ್ಚಯ ಆಗಿ. 2 ತಿಂಗಳ ಅವಧಿಯಲ್ಲಿ ನಮಗೆ ಈ ತರ ಯಾವುದು ಸಂಶಯ ಬರಲಿಲ್ಲ. ಆದ್ರೆ ಮದುವೆ ಆಗಿ ಸುಖ ಸಂಸಾರ ನಡೆಸಬೇಕಾಗಿದ್ದಂಥವ್ರು ಈ ರೀತಿ ಮದುವೆ ಮುರಿದಿದ್ದು ಬೇಸರಕ್ಕೆ ಕಾರಣ ಆಗಿದೆ. ಮೊದಲೇ ಹೇಳಬೇಕಾಗಿತ್ತು ಈ ರೀತಿ ಇದ್ದಿದ್ರೆ ಅಂತ ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಮೊದಲು ತಾಳಿ ಕಟ್ಟಿಸ್ಕೊಳ್ಳದೆ ಇರೋದಕ್ಕೆ ಕಾರಣ ಅವ್ರ ತಂದೆಗೆ ಹುಷಾರಿಲ್ಲ, ಹೀಗಾಗಿ ನನಗೆ ಬೇಡ ಮದುವೆ ಅಂತ ಅವ್ರು ಹೇಳಿದ್ರಂತೆ. ಆದ್ರೆ ತದನಂತರ ಗೊತ್ತಾಯ್ತಂತೆ ಯಾವುದೋ ಹುಡುಗನ ಜೊತೆ ಇವರು ಲವ್ ಅಲ್ಲಿದ್ದಾರೆ, ಆತನನ್ನು ಮರೆಯೋದಕ್ಕಾಗ್ತಿಲ್ಲ ಅಂತ. ತಾಳಿ ಕಟ್ಟುವ ಸಂದರ್ಭದಲ್ಲಿ ಮದುವೆ ಒಂದು ಮುರಿದು ಬಿದ್ದಿರುವ ಘಟನೆ ನಡೆದಿದೆ. ತಾಳಿಯನ್ನ ಕಟ್ಟುವ ಸಂದರ್ಭದಲ್ಲಿ ಮದುವೆ ಬೇಡ ಅಂತ ವಧು ಹೇಳಿರು. ಬೇರೆ ಯುವಕನ ಜೊತೆಗೆ ಲವ್ ಮಾಡ್ತಾ ಇರೋದಾಗಿ ವಧು ಹೇಳಿರುವಂತಹದ್ದು. ಇದೇ ಕಾರಣದಿಂದಾಗಿ ತಾಳಿ ಕಟ್ಟಿಸಿಕೊಳ್ಳೋದಕ್ಕೆ ನಿರಾಕರಿಸಿದ್ದಾಳೆ ವಧು. ಮದುವೆ ಮಂಟಪದಲ್ಲೇ ವರ ಇದೆಲ್ಲವನ್ನ ನೋಡಿ ಕಣ್ಣೀರಿಟ್ಟಿದ್ದಾನೆ. ಹಾಸನದ ಬಿಜಿಎಸ್ ಕಲ್ಯಾಣ ಮಂಟಪದಲ್ಲಿ ಈ ರೀತಿ ಗಲಾಟೆಯಾಗಿದೆ. ಮದುವೆ ಮುರಿದು ಬಿದ್ದಿದ್ದಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಹಿರಿಯರ ಸಮಾಲೋಚನೆ, ಮತ್ತೊಂದ್ ಕಡೆ ಮದುವೆಯ ಸಮಾರಂಭ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಳಿ ಕಟ್ಟಬೇಕು. ಆ ಸಂದರ್ಭದಲ್ಲಿ ವಧು ತಾಳಿ ಕಟ್ಟೋದಕ್ಕೆ ನಿರಾಕರಿಸ್ತಾ ಇದ್ದಾರೆ, ಅಂದ್ರೆ ಕಟ್ಟಿಸಿಕೊಳ್ಳೋದಕ್ಕೆ. ವರನ ಸಂಬಂಧಿಕರು ಮಂಜುನಾಥ್ ಅನ್ನೋರು ನಮ್ಮ ಜೊತೆಗೆ ಫೋನ್ ಸಂಪರ್ಕಿಸಿದ್ದಾರೆ. ಮಂಜುನಾಥ್ ಸರ್, ನಮಸ್ಕಾರ. ಸರ್, ಏನಾಯ್ತು ಸರ್ ಸಡನ್ಲಿ? ಯಾಕೆ ವಧು ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ನಿರಾಕರಣೆ ಮಾಡಿದ್ರು? ಏನಾಯ್ತು ಅಂತ ಮೊದಲು ಗೊತ್ತಿರಲಿಲ್ಲ ವಿಚಾರ? ಸರ್ ಇಲ್ಲ, ಅದು ತಾಳಿ ಕಟ್ಟಿಸ್ಕೊಳ್ಳೋ ಸಂದರ್ಭದಲ್ಲಿ ನನಗೆ ಎದ್ದು ಹೋದ್ಲು ಹುಡುಗಿ. ಹೋಗಿ ವಧುವಿನ ಕೊಠಡಿಗೆ ಹೋದ್ಲು. ಆಮೇಲೆ ವಿಚಾರಿಸಿದಾಗ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿ ನನ್ ಮದ್ವೆ ಆಗಲ್ಲ ಅಂತ ಹೇಳಿ ಮೊದ್ಲು ಹೇಳಿಕೆ ಕೊಟ್ಲು. ನಂತರದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ತಡವಾಗಿ ಗೊತ್ತಾಯ್ತು ಇನ್ನೊಬ್ಬ ಯಾರೋ ಹುಡುಗನ ಜೊತೆ ಪ್ರೀತಿಲಿದ್ದಾಳೆ ಅಂತ ಹೇಳಿ. ಅದ್ ಗೊತ್ತಾದ್ಮೇಲೆ ಇನ್ನೇನು ಹೊರನ್ ಕಡೆಯವ್ರು ಬೇಡ ಅಂತ ಬಿಲ್ಕುಲ್ ಬೇಡ ಅಂತಂದ್ರು. ಅಲ್ಲಿಗೆ ಪ್ರಕರಣ ಇದೆ. ಇಷ್ಟೆಲ್ಲ ಏನೇನಾಗಿದೆ ಗೊಂದಲ ಹೇಳಿದ್ರೆ ಆಗಿರೋದಲ್ವಾ ಮಂಜುನಾಥ್ ಅವರೇ? ಹೌದು ಸರ್, ಹೇಳಿದ್ರೆ ಆಗಿತ್ತು. ಹೇಳಲಿಲ್ಲ ಹುಡುಗಿ. ನಾವು ಕೇಳಿದ್ವಿ, ಧೈರ್ಯ ನನಗೆ ಹೇಳ್ಕೊಳಕ್ಕೆ ಧೈರ್ಯ ಸಾಲಿಲ್ಲ. ಕಡೆ ಕ್ಷಣದಲ್ಲಿ ನನಗೆ ಅವನನ್ನ ಮರೆಯಕ್ಕಾಗ್ಲಿಲ್ಲ. ಅವನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ, ಅವನ್ನೇ ಮದುವೆ ಆಗ್ತೀನಿ ಅಂತ ತರದಲ್ಲಿ ಮಾತಾಡಿದ್ಲು. ಹಾಗಾಗಿ ಇದು ಮದುವೆ ನಿಶ್ಚಯ ಆಗಿ ಎಷ್ಟು ತಿಂಗಳಾಗಿತ್ತು? ಸರ್ 2-3 ತಿಂಗಳಾಗಿದೆ ಸರ್ ನಿಶ್ಚಯ. 2-3 ತಿಂಗಳ ಅವಧಿಯಲ್ಲಿ ಯಾವ ವಿಚಾರನೂ ಬರಲಿಲ್ಲ ಇದು? ಇಲ್ಲ ಬಂದಿಲ್ಲ. ಈ ರೀತಿ ಇದೆ ಅಂತ? ಇಲ್ಲ ಬಂದಿಲ್ಲ. ಸರ್, ಈಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಪೊಲೀಸ್ ಎಲ್ಲ ಬಂದಿದ್ದಾರೆ, ಏನಾಯ್ತು ಸರ್? ಅದೇ ಹೊರನ್ ಕಡೆಯವ್ರು ಸಹಜವಾಗಿ ಗಲಾಟೆ ಶುರು ಮಾಡಿದ್ರು. ಹಾಗಾಗಿ ಪೊಲೀಸ್ ಪ್ರೊಟೆಕ್ಷನ್ ಬರ್ಬೇಕಲ್ಲ ಸರ್, ಬಂದ್ರು ಪೊಲೀಸ್ನವರು. ಅಂದ್ರೆ ಕಂಪ್ಲೇಂಟ್ ಏನಾರು ಆಯ್ತಾ?
ಇಲ್ಲ ಸರ್, ಕಂಪ್ಲೇಂಟ್ ಏನಾಗಿಲ್ಲ ಸರ್. ಈಗ ಅವ್ರ ಪಾಡಿಗೆ ಅವ್ರು ಸುಮ್ನಾದ್ರು, ನಿಮ್ ಪಾಡಿಗೆ ನೀವು ಸುಮ್ನಾದ್ರಿ, ಮುಗೀತು? ಇಲ್ಲ ಹೊರನ್ ಕಡೆ ಅವರು ಈಗ ಸುಮ್ಮನೆ ಆಗಿಲ್ಲ. ಅವರು ಈಗ ಖರ್ಚು ವೆಚ್ಚಗಳದ್ದು ಅದು ಇದು ಅನ್ಕೊಂಡು ಮಾಡ್ತಿದ್ದಾರೆ. ಅದು ಈಗ ಠಾಣೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿದೆ, ಅದೇನಾಗುತ್ತೆ ನೋಡ್ಬೇಕು ಸರ್ ಈಗ ಪೊಲೀಸ್ ಸ್ಟೇಷನ್. ಈ ವರನ್ಗೆ ಸಮಾಧಾನ ಹೇಳುವಂತ ಕೆಲಸ ಆಗ್ಬೇಕಲ್ಲ ಸರ್, ಅವರು ಕಣ್ಣೀರ್ ಹಾಕಿದಾರಂತ ಪಾಪ. ಹೌದು ಸರ್, ಹೌದು. ಅವ್ರು ಏನ್ ಹೇಳ್ತಿದ್ದಾರೆ? ವರ ಏನಾಗ್ಬೇಕು ನಿಮ್ಗೆ? ಇಲ್ಲ ಸರ್, ಅವನೇನ್ ಮಾತಾಡ್ಸಿಲ್ಲ ನನಗೆ. ನನ್ನೀಗ ಆಚೀಚೆ ಇದೆ, ಗಡಿಬಿಡಿಲಿ ಓಡಾಡ್ತಾ ಇದೀನಿ. ಮಾತಾಡಿಸ್ತೀನಿ ಸರ್ ಈಗ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಇದು ರಿಪಬ್ಲಿಕ್ ಕನ್ನಡಕ್ಕೆ ವರನ ಸಂಬಂಧಿ ಮಂಜುನಾಥ್ ಹೇಳಿದಂತ ಮಾತು. 2 ತಿಂಗಳು ಆಗಿತ್ತು ಮದುವೆ ನಿಶ್ಚಯ ಆಗಿ. 2 ತಿಂಗಳ ಅವಧಿಯಲ್ಲಿ ನಮಗೆ ಈ ತರ ಯಾವುದು ಸಂಶಯ ಬರಲಿಲ್ಲ. ಆದ್ರೆ ಮದುವೆ ಆಗಿ ಸುಖ ಸಂಸಾರ ನಡೆಸಬೇಕಾಗಿದ್ದಂಥವ್ರು ಈ ರೀತಿ ಮದುವೆ ಮುರಿದಿದ್ದು ಬೇಸರಕ್ಕೆ ಕಾರಣ ಆಗಿದೆ. ಮೊದಲೇ ಹೇಳಬೇಕಾಗಿತ್ತು ಈ ರೀತಿ ಇದ್ದಿದ್ರೆ ಅಂತ ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಮೊದಲು ತಾಳಿ ಕಟ್ಟಿಸ್ಕೊಳ್ಳದೆ ಇರೋದಕ್ಕೆ ಕಾರಣ ಅವ್ರ ತಂದೆಗೆ ಹುಷಾರಿಲ್ಲ, ಹೀಗಾಗಿ ನನಗೆ ಬೇಡ ಮದುವೆ ಅಂತ ಅವ್ರು ಹೇಳಿದ್ರಂತೆ. ಆದ್ರೆ ತದನಂತರ ಗೊತ್ತಾಯ್ತಂತೆ ಯಾವುದೋ ಹುಡುಗನ ಜೊತೆ ಇವರು ಲವ್ ಅಲ್ಲಿದ್ದಾರೆ, ಆತನನ್ನು ಮರೆಯೋದಕ್ಕಾಗ್ತಿಲ್ಲ ಅಂತ.